ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ರ್ಯಾಂಕರ್ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಈ ವಿಡಿಯೋವನ್ನು ನೋಡಿದವರು ಲೈಕ್ ಮಾಡಿ ಮತ್ತು ಪ್ರಥಮ ಬಾರಿ ನಮ್ಮ ಚಾನಲ್ಗೆ ಬಂದಿದ್ದಲ್ಲಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾವು ಇವತ್ತು SSLCಯಲ್ಲಿ ಬರ್ತಕ್ಕಂಥ ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡ್ಕೊಂಡು ಹೋಗೋಣ. ಇಂಗ್ಲೀಷ್ನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಗಳು, 4 ಮಾರ್ಕ್ಸ್ನ ಕ್ವಶನ್ಗಳು, 3 ಮಾರ್ಕ್ಸ್ನ ಕ್ವಶನ್ಗಳು, ಹಾಗೆ ಎಕ್ಸ್ಟ್ರಾಕ್ಟ್ಸ್ಗಳು ಮತ್ತು 2 ಮಾರ್ಕ್ಸ್ನ ಕ್ವಶನ್ಗಳು ಚಾಪ್ಟರ್ ವೈಸ್ ಆಗಿ ನಾವು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ನಾವು ಒಂದೊಂದು ಚಾಪ್ಟರ್ಗೆ ಒಂದೊಂದು ವಿಡಿಯೋಗಳನ್ನಂತ ಮಾಡ್ಕೊಂಡು ಹೋಗೋಣ. ಆದಷ್ಟು ಬೇಗ ನಾವು ಎಲ್ಲ ಸಿಲೆಬಸನ್ನು ಕವರ್ ಮಾಡೋಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ವಿಡಿಯೋವನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋನ ನೀವು ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೇನೆ. ಇವತ್ತು ನಾವು ಫಸ್ಟ್ ಚಾಪ್ಟರು ಹೀರೋ ಚಾಪ್ಟರ್ನಿಂದ ನಾವು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಇದರಲ್ಲಿ ಜಾಸ್ತಿ ಅಂದರೆ 4 ಮಾರ್ಕ್ಸ್ ಮತ್ತು ಎಕ್ಸ್ಟ್ರಾಕ್ಟ್ 3 ಮಾರ್ಕ್ಸ್ನ ಎಕ್ಸ್ಟ್ರಾಕ್ಟ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಇವೇ ಇಂಪಾರ್ಟೆಂಟ್ ಆಗಿವೆ. ಇವುಗಳನ್ನು ನಾವು ಒಂದೊಂದಾಗಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡ್ಕೊಂಡು ಹೋಗೋಣ. ದಿ ಫಸ್ಟ್ ಕ್ವಶನ್ ಈಸ್, A report about a boy in the newspaper was an unexpected event in the Swami's life. ಇದನ್ನು ಜಸ್ಟಿಫೈ ಅಂತ ಕೇಳಿದ್ದಾರೆ. ಇದೇ ಥರ ಇರ್ತಕ್ಕಂಥ ಇನ್ನೊಂದು ಕ್ವಶನ್ ಅಂದರೆ, ಹೌ ಡಿಡ್ ಸ್ವಾಮಿ ಬಿಕಮ್ ಅ ಹೀರೋ ಓವರ್ ನೈಟ್ ಅಂತ. ಅಥವಾ ಇದಕ್ಕೆ ಇನ್ನೊಂದು ಕ್ವಶನ್ ಯಾವುದಂದರೆ, ಹೌ ಇವೆಂಟ್ಸ್ ಟರ್ನ್ಸ್ ಅಗೇನ್ಸ್ಟ್ ಸ್ವಾಮಿ ಅಂತ. ಹಾಗೆ ಇನ್ನೊಂದು ಕ್ವಶನ್ ಯಾವುದಂದರೆ, ಸ್ವಾಮೀಸ್ ಫಾದರ್ drove his attention to the report in the newspaper. What was the report about ಅಂತ ಇದೆ. ಇವು 4 ಕ್ವಶನ್ಗೆ ಒಂದೇ ಒಂದು ಆನ್ಸರ್. 4 ಅಥವಾ 5 ಕ್ವಶನ್ ಇದೆ, 1 2 3 4. ಈ 4 ಕ್ವಶನ್ಗೆ ಒಂದೇ ಆನ್ಸರ್ನಲ್ಲಿ ನಾವು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡೋಣ. ಅದೇನೆಂದರೆ, ದ ನ್ಯೂಸ್ ಪೇಪರ್ ಕ್ಯಾರಿಡ್ ಅ ರಿಪೋರ್ಟ್ ಅಬೌಟ್ ಅ ವಿಲೇಜ್ ಲ್ಯಾಡ್ ಹೂ ಹ್ಯಾಡ್ ಫಾಟ್ ಬ್ರೇವರಿ ಅಗೇನ್ಸ್ಟ್ ದ ಟೈಗರ್. ಏನಂದರೆ, ಆ ನ್ಯೂಸ್ ಪೇಪರಲ್ಲಿ ಒಂದು ರಿಪೋರ್ಟ್ ಇರುತ್ತೆ. ಅದು ಯಾರ ಬಗ್ಗೆ ಇರುತ್ತೆ ಅಂದರೆ, ಒಬ್ಬ ಹಳ್ಳಿಯ ಚಿಕ್ಕ ಹುಡುಗನ ಬಗ್ಗೆ ಇರುತ್ತೆ. ಅವನೇನು ಮಾಡಿರ್ತಾನಂದರೆ, ಹುಲಿ ಜೊತೆಗೆ ಅಂದರೆ ಟೈಗರ್ ಜೊತೆಗೆ ಏನು ಹೋರಾಡಿ ಏನು ಮಾಡಿರ್ತಾನಂದರೆ ತನ್ನ ಧೈರ್ಯವನ್ನು ತೋರಿಸಿರ್ತಾನೆ ಅನ್ನೋದು ಇದು ನ್ಯೂಸ್ ಪೇಪರ್ನ ಏನಾಗಿರುತ್ತೆ, ರಿಪೋರ್ಟ್ ಆಗಿರುತ್ತೆ. While he was returning home by the jungle path, ಏನಂದರೆ ಅವನು ಹುಲಿ ಜೊತೆಗೆ ಹೊರಡ್ತಾನೆ. ಯಾವಾಗಂದರೆ ಅವನು ಮನೆಗೆ ವಾಪಸ್ ಬರುವಾಗ ಎಲ್ಲಿ ಅಂದರೆ ಜಂಗಲ್ ಪಾತ್ ಅಂದರೆ ಕಾಡಿನ ರಸ್ತೆಯಲ್ಲಿ ಒಂದು ಹುಲಿ ಅಡ್ಡ ಆದಾಗ ಅದ್ರ ಜೊತೆಗೆ ಹೋರಾಟ ಮಾಡಿ ಅವನು ಧೈರ್ಯವನ್ನು ತೋರಿಸಿರ್ತಾನೆ ಅನ್ನೋದು ಆ ನ್ಯೂಸ್ ಪೇಪರ್ನ ರಿಪೋರ್ಟ್ ಆಗಿರುತ್ತೆ. ದೆನ್ ನೆಕ್ಸ್ಟ್, ಸ್ವಾಮಿ ಆರ್ಗ್ಯೂಡ್ ದ್ಯಾಟ್ ಅ ಬಾಯ್ ಕುಡ್ ನಾಟ್ ಫೈಟ್ ಅ ಟೈಗರ್. ಸ್ವಾಮಿ ಅದಕ್ಕೆ ಏನಂತಾನೆ, ಸ್ವಾಮಿ ಅನ್ನೋನು ಚಿಕ್ಕ ಹುಡುಗ, ಅವನೇನಂತ ಹೇಳ್ತಾನೆ, ಅದಕ್ಕೆ ಆರ್ಗ್ಯೂ ಮಾಡ್ತಾನೆ, ಅದಕ್ಕೆ ಅಪೋಸಿಟಾಗಿ ಮಾತಾಡ್ತಾನೆ. ಏನಂದರೆ, ಒಬ್ಬ ಹುಡುಗ ಹೆಂಗೆ ಟೈಗರ್ ಜೊತೆ ಹೋರಾಟ ಮಾಡೋಕ್ಕೆ ಸಾಧ್ಯ ಅಂತ ಅವನು ಕೇಳ್ತಾನೆ. ಆವಾಗ ನೆಕ್ಸ್ಟು, ಇಟ್ ಹ್ಯಾಡ್ ಟು ಬಿ ನಾಟ್ ಅ ಸ್ಟ್ರಾಂಗ್ ಗ್ರೋನ್ ಅಪ್ ಪರ್ಸನ್. ಹಿಸ್ ಫಾದರ್ ಡಿಸ್ಅಗ್ರೀಡ್ ಸೇಯಿಂಗ್ ದ್ಯಾಟ್ ಕರೇಜ್ ವಾಸ್ ಮೋರ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಏನಂತಾರೆ ಅವ್ರ ಫಾದರ್ ಅವರು ಏನಂತ ಹೇಳ್ತಾರೆ ಅಂದರೆ, ಸ್ವಾಮಿ ಆರ್ಗ್ಯೂ ಮಾಡಿದ್ದಕ್ಕೆ ಏನಂತ ಹೇಳ್ತಾರೆ ಅಂದರೆ, ಇದು ಯಾವುದೇ ರೀತಿಯ ಸ್ಟ್ರಾಂಗ್ ಮತ್ತು ಗ್ರೋನಪ್ ಪರ್ಸನ್. ಅವನು ಸ್ವಾಮಿ ಏನಂತ ಹೇಳ್ತಾನೆ, ಇಟ್ ಹ್ಯಾಡ್ ಬಿ ಅ ಸ್ಟ್ರಾಂಗ್ ಆ್ಯಂಡ್ ಗ್ರೋನಪ್ ಪರ್ಸನ್ ಅಂತ ಹೇಳ್ತಾನೆ. ಒಬ್ಬ ಚಿಕ್ಕ ಹುಡುಗ ಒಂದು ಟೈಗರ್ ಜೊತೆ ಹೋರಾಟ ಮಾಡೋಕ್ಕಾಗಲ್ಲ. ಒಬ್ಬ ಸ್ಟ್ರಾಂಗ್ ಮತ್ತು ದೊಡ್ಡ ವ್ಯಕ್ತಿಯಾಗಿರ್ಬೋದು ಅಂತ ಹೇಳ್ತಾನೆ. ಅದಕ್ಕೆ ಅವ್ರ ತಂದೆ ಏನಂತ ಹೇಳ್ತಾರೆ ಅಂದರೆ ಡಿಸ್ಅಗ್ರಿ ಮಾಡ್ತಾರೆ, ಅದಕ್ಕೆ ಒಪ್ಪೋದಿಲ್ಲ. ಅವ್ರು ಹೇಳ್ತಾರೆ, ಏಜ್ಗಿಂತನೂ ಕರೇಜ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಾರೆ. ಅವಾಗ ಸ್ವಾಮಿ ಏನು ಮಾಡ್ತಾನೆ, ಅದನ್ನು ಎಕ್ಸೆಪ್ಟ್ ಮಾಡೋಕ್ಕೆ ಅವನು ರೆಡಿ ಇರಲ್ಲ. ಸ್ವಾಮಿ ವಾಸ್ ನಾಟ್ ರೆಡಿ ಟು ಎಕ್ಸೆಪ್ಟ್ ದಿಸ್ ಅಂತ ಸ್ವಾಮಿ ಅದನ್ನು ಎಕ್ಸೆಪ್ಟ್ ಮಾಡಲ್ಲ. ಹೀಸ್ ಫಾದರ್ ಅವಾಗ ಏನು ಮಾಡ್ತಾರೆ ಅಂದರೆ, ಹೀಸ್ ಫಾದರ್ ಜನ್ ಚಾಲೆಂಜ್ಡ್ ಹಿಮ್ ಟು ಶೋ ಹೀಸ್ ಕರೇಜ್ ಬೈ ಸ್ಲೀಪಿಂಗ್ ಅಲೋನ್ ಇನ್ ದ ಆಫೀಸ್ ರೂಮ್ ದ್ಯಾಟ್ ನೈಟ್. ಆವಾಗ ಅವ್ರ ತಂದೆ ಏನು ಮಾಡ್ತಾರೆ ಅಂದರೆ ಸ್ವಾಮಿಗೆ ಒಂದು ಚಾಲೆಂಜ್ ಮಾಡ್ತಾರೆ. ಏನಂದರೆ, ಅವನೊಬ್ಬನಿಗೆ ಆಫೀಸ್ ರೂಮಲ್ಲಿ ಮಲ್ಕೊಂಡು ನಿನ್ನ ಧೈರ್ಯ ತೋರಿಸಪ್ಪ ಅಂತ
ಸ್ವಾಮಿಗೆ ಏನು ಮಾಡ್ತಾರೆ, ಒಂದು ಚಾಲೆಂಜನ್ನು ಮಾಡ್ತಾರೆ. ವೈಲ್ ಸ್ವಾಮಿ ವಾಸ್ ಸ್ಲೀಪಿಂಗ್ ದೇರ್ ಹಿ ಸಾ ಅ ಡಾರ್ಕ್ ಫಿಗರ್. ಅವಾಗ ಆ ಚಾಲೆಂಜನ್ನು ಸ್ವಾಮಿಗೆ ಇಷ್ಟ ಇಲ್ಲ ಅಂದ್ರೂ ಏನು ಮಾಡ್ತಾರೆ, ಅವ್ರ ತಂದೆಯವರು ಕೊಡ್ತಾರೆ ಮತ್ತು ಅವನ್ನ ಆಫೀಸ್ ರೂಮಲ್ಲಿ ಮಲಗಿಸ್ತಾರೆ. ಯಾಕಂದರೆ ಅವನು ಏನು ಮಾಡ್ತಿರ್ತಾನಂದರೆ, ಅಷ್ಟು ದೊಡ್ಡ ವಯಸ್ಸಿನ ಹುಡುಗ ಆಗಿದ್ರೂ ಅವ್ರ ಅಜ್ಜಿ ಬಂಗ್ಲಲ್ಲೇ ಮಲ್ಕೊತಿರ್ತಾನೆ. ಅದಕ್ಕೋಸ್ಕರ ಅವನನ್ನು ಚಾಲೆಂಜ್ ಕೊಟ್ಟು ಅವನ್ನ ಆಫೀಸ್ ರೂಮಲ್ಲಿ ನೀನು ಒಬ್ಬನೇ ಮಲ್ಕೋ ಅಂತ ಹೇಳಿ ಏನು ಮಾಡ್ತಾರೆ ಅಂದರೆ ಮಲಗಿಸ್ತಾರೆ. ಅವಾಗ ಏನು ಮಾಡ್ತಾನಂದರೆ, ಒಂದು ಡಾರ್ಕ್ ಫಿಗರನ್ನು ಅವನು ಮಲ್ಕೊಂಡಾಗ ನೋಡ್ತಾನೆ. ಬಿಲೀವಿಂಗ್ ಇಟ್ ಟು ಬಿ ಅ ಡೆವಿಲ್. ಅವಾಗ ಅವನು ಹೆದರ್ಕೊಂಡು ಏನು ಮಾಡ್ತಾನೆ, ಬಿಲೀವಿಂಗ್ ಇಟ್ ಟು ಬಿ ಅ ಡೆವಿಲ್, ಅವನು ಇದು ದೆವ್ವ ಇರ್ಬೋದು ಅಥವಾ ರಾಕ್ಷಸ ಇರ್ಬೋದು ಅಂತ ಅನ್ಕೊತಾನೆ. ಸ್ವಾಮಿ ಡಗ್ ಹೀಸ್ ಟೀತ್ ಇನ್ ಟು ಇಟ್ಸ್ ಲೆಗ್. ಅವಾಗ ಏನು ಮಾಡ್ತಾನೆ ಅವನು, ಸ್ವಾಮಿ ತನ್ನ ಬಾಯಿಂದ ಏನು ಮಾಡ್ತಾನೆ, ಅದನ್ನು ಕಾಲನ್ನು ಕಡಿದು ಬಿಡ್ತಾನೆ. ಇಟ್ ಟರ್ನ್ಡ್ ಔಟ್ ಟು ಬಿ ಅ ನಟೋರಿಯಸ್ ಬರ್ಗ್ಲರ್ ಹೂಸ್ ಲೌಡ್ ಕ್ರೌಲಿ ಬ್ರಾಟ್ ಅದರ್ಸ್ ಟು ದ ಸೀನ್. ಅವಾಗ ಅವನು ಕಚ್ಚಿರ್ತಾನಲ್ಲ, ಅದು ಯಾವುದೇ ಡೆವಿಲ್ ಆಗಿಲ್ಲ, ಅದು ಏನಾಗಿರುತ್ತೆ ಅಂದರೆ ಒಬ್ಬ ನಟೋರಿಯಸ್ ಬರ್ಗ್ಲರ್, ಅಂದರೆ ನಟೋರಿಯಸ್ ಕಳ್ಳ ಏನು ಮಾಡ್ತಾನೆ, ಚೀರ್ಕೊತಾನೆ. ದ ಬರ್ಗ್ಲರ್ ವಾಸ್ ಕಾಟ್ ಆ್ಯಂಡ್ ಸ್ವಾಮಿ ಬಿಕಮ್ ಅ ಹೀರೋ ಓವರ್ ನೈಟ್. ಅವಾಗ ಏನಾಗುತ್ತೆ, ಅವನು ಬರ್ಗ್ಲರ್ ಏನಿರ್ತಾನೆ, ಕಳ್ಳ ಅಂತಾನೆ, ಚೀರ್ಕೊತಾನೆ. ಅವಾಗ ಸ್ವಾಮಿ ಓವರ್ ನೈಟಲ್ಲೇ ಹೀರೋ ಆಗ್ಬಿಡ್ತಾನೆ ಅನ್ನೋದು ಇದ್ದದ್ದು ಆನ್ಸರ್ ಆಗಿದೆ. ಇನ್ನು ನೆಕ್ಸ್ಟ್ 2ನೇ ಕ್ವಶನ್ ಕಡೆಗೆ ಹೋಗೋಣ. ವಾಸ್ ಡಿಸ್ಪರೇಟ್ ಅಟೆಂಪ್ಟ್ಸ್ ಡಿಡ್ ಸ್ವಾಮಿ ಮೇಕ್ ಟು ಎಸ್ಕೇಪ್ ಹೀಸ್ ಫಾದರ್. ಅಥವಾ ವಾಟ್ ರೀಸನ್ ಡಿಡ್ ಸ್ವಾಮಿ ಗಿವ್ ಟು ಅವಾಯ್ಡ್ ಸ್ಲೀಪಿಂಗ್ ಇನ್ ದ ಆಫೀಸ್, ಆರ್ ಹೌ ಡಿಡ್ ಅ ಸ್ವಾಮಿ ಟ್ರೈ ಟು ಕನ್ವಿನ್ಸ್ ಹಿಸ್ ಫಾದರ್ ಟು ಎಸ್ಕೇಪ್ ಫ್ರಾಮ್ ಹೀಸ್ ಫಾದರ್ಸ್ ವರ್ತ್ ಅಂತ. ಇವು 3 ಕ್ವಶನ್ ಇದೆ. 3 ಕ್ವಶನ್ಗೆ ಒಂದೇ ಆನ್ಸರಲ್ಲಿ ನಾವು ಆನ್ಸರ್ ಮಾಡೋಕ್ಕೆ ಹೋಗೋಣ. ಆನ್ಸರ್ ಏನಂದರೆ, ಸ್ವಾಮೀಸ್ ಫಾದರ್ ಚಾಲೆಂಜ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್ ದ್ಯಾಟ್ ನೈಟ್. ಅವಾಗ ಏನು ಮಾಡ್ತಾರೆ ಅಂದರೆ, ಸ್ವಾಮೀಸ್ ಫಾದರ್ ಅವರು ಏನು ಮಾಡ್ತಾರೆ ಅಂದರೆ ಚಾಲೆಂಜ್ ಮಾಡ್ತಾರೆ, ಒಬ್ಬನೇ ನೀನು ಮಲ್ಕೊಂಡು ನಿನ್ನ ಕರೇಜನ್ನು ತೋರಿಸು ಅಂತ. ಅವಾಗ ಸ್ವಾಮಿ ವಾಸ್ ಫಿಲ್ಡ್ ವಿತ್ ಫಿಯರ್ ಆ್ಯಂಡ್ ಟ್ರೈ ಟು ಡಿಸ್ಪರೇಟ್ ಟು ಮೇಕ್ ಹೀಸ್ ಫಾದರ್ ಚೇಂಜ್ ಹಿಸ್ ಮೈಂಡ್. ಅವಾಗ ಏನು ಮಾಡ್ತಾನಂದರೆ ಸ್ವಾಮಿ ಅವನು ಹೆದರ್ಕೊತಾನೆ ಮತ್ತು ಅವಾಗ ಆ ಟಾಪಿಕನ್ನು ಚೇಂಜ್ ಮಾಡೋಕ್ಕಂತ ಟ್ರೈ ಮಾಡ್ತಾನೆ. ಅವ್ರ ತಂದೆಯವರು ಇರ್ತಕ್ಕಂಥ ಮೈಂಡ್ಸೆಟ್ಟನ್ನು ಚೇಂಜ್ ಮಾಡೋಕ್ಕೆ ಅವನು ಟ್ರೈ ಮಾಡ್ತಾನೆ. ಹಿ ಟೋಲ್ಡ್ ಹಿಸ್ ಫಾದರ್ ದ್ಯಾಟ್ ಹಿ ವುಡ್ ಸ್ಲೀಪ್ ಅಲೋನ್ ಫ್ರಮ್ ದ ಫಸ್ಟ್ ಆಫ್ ದ ನೆಕ್ಸ್ಟ್ ಮಂತ್. ಅವಾಗ ಏನು ಮಾಡ್ತಾನಂದರೆ ಅವನೇನಂತ ಹೇಳ್ತಾನೆ, ಅವ್ರ ತಂದೆಯವ್ರಿಗೆ ಏನಂತ ಹೇಳ್ತಾನೆ ಅಂದರೆ, ಅವನು ಒಬ್ಬನೇ ಮಲ್ಕೋತೀನಿ, ಆದರೆ ಇವಾಗ ಬೇಡ, ಮುಂದಿನ ತಿಂಗಳಲ್ಲಿರ್ತಕ್ಕಂಥ 1ನೇ ವೀಕಿಂದ ನಾನು ಮಲ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಅವನು ಹೇಳ್ತಾನೆ. ಬಟ್ ಹಿಸ್ ಫಾದರ್ ಡಿಡ್ ನಾಟ್ ಅಗ್ರಿ. ಅವಾಗ ಅವ್ರ ಫಾದರ್ ಅವರು ಒಪ್ಕೊಳ್ಳಲ್ಲ. ಸ್ವಾಮಿ ದೆನ್ ವೆಂಟ್ ಟು ಸ್ಲೀಪ್ ನಿಯರ್ ಹಿಸ್ ಗ್ರ್ಯಾನಿ, ಫುಲ್ಡ್ ದ ಬ್ಲ್ಯಾಂಕೆಟ್ ಓವರ್ ಹಿಸ್ ಫೇಸ್ ಆ್ಯಂಡ್ ಪ್ರಿಟೆಂಡೆಡ್ ಟು ಬಿ ಅ ಫಾಸ್ಟ್ ಅಸ್ಲೀಪ್. ಅವಾಗೇನು ಮಾಡ್ತಾನೆ ಅಂದರೆ ಸ್ವಾಮಿ ಅವ್ರ ಅಜ್ಜಿ ಪಕ್ಕದಲ್ಲಿ ಹೋಗ್ಬಿಟ್ಟು ಮಲ್ಕೊಂಡು ಫುಲ್ ಬ್ಲ್ಯಾಂಕೆಟನ್ನೆಲ್ಲ ಮುಖದ ಮೇಲೆ ಎಳ್ಕೊಂಡ್ಬಿಟ್ಟು ಅವಾಗೇನು ಮಾಡ್ತಾನೆ ಅಂದರೆ ಅವನು ಯಾವಾಗಲೂ ಮಲ್ಕೊಂಡಿದ್ದೀನಿ ಅನ್ನೋ ಥರ ನಾಟಕ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹವೆವರ್ ಹಿಸ್ ಫಾದರ್ ಸೂನ್ ಕಮ್ ದೇರ್ ಆ್ಯಂಡ್ ಫುಲ್ಡ್ ಹಿಮ್ ಔಟ್ ಆಫ್ ಬೆಡ್. ಸ್ವಾಮಿ ಟ್ರೈಡ್. ಅವಾಗ ಅವ್ರ ಫಾದರ್ ಅವ್ರು ಏನು ಮಾಡ್ತಾರೆ ಅಂದರೆ ಬಂದು ಅವ್ನ ಬ್ಲ್ಯಾಂಕೆಟನ್ನು ಎಳೆದ್ಬಿಟ್ಟು ಅವನ ಎಬ್ಬಿಸ್ತಾರೆ. ಸ್ವಾಮಿ ಟೈರ್ಡ್ ಟು ಅಪೀಲ್ ಟು ಹಿಸ್ ಗ್ರ್ಯಾನಿ ಆ್ಯಂಡ್ ಹಿಸ್ ಮದರ್ ಟು ಸೇವ್ ಹಿಮ್, ಬಟ್ ಹಿಸ್ ಫಾದರ್ ವುಡ್ ನಾಟ್ ನಾನ್ ಆಫ್ ಇಟ್. ಅವಾಗ ಸ್ವಾಮಿ ಏನು ಮಾಡ್ತಾನಂದರೆ ಅವರ ಅಜ್ಜಿಗೆ ಮತ್ತು ಅವರ ತಾಯಿಗೆ ಸನ್ನೆ ಮಾಡಿ ನನ್ನನ್ನು ಸೇವ್ ಮಾಡಿ ಅಂತ ಹೇಳ್ತಾನೆ. ಆದರೆ ಅವ್ರ ತಂದೆ ಒಪ್ಕೊಳ್ಳಲ್ಲ. ಸೊ ಸ್ವಾಮೀಸ್ ಡಿಸ್ಪರೇಟ್ ಅಟೆಂಪ್ಟ್ಸ್ ಫೇಲ್ಡ್. ಅವಾಗ ಏನಾಗುತ್ತೆ, ಅವನು ಮಾಡಿರ್ತಕ್ಕಂಥ ಎಲ್ಲ ಅಟೆಂಪ್ಟ್ಗಳು ಫೇಲ್ ಆಗುತ್ತೆ ಅಂತ ಇದರ ಆನ್ಸರ್ ಆಗಿದೆ. ನೆಕ್ಸ್ಟ್ 3ನೇ ಕ್ವಶನ್ ಕಡೆ ಹೋಗೋಣ. ದ ನರೇಟ್ ಸ್ವಾಮೀಸ್ dreadful experience when he was lying under the bench. As night advanced, Swami felt that something terrible would happen to make it does. Or how would it happen ಅನ್ನೋದು ಇದು ಕ್ವಶನು. ಆರ್ ಹೌ ಡಿಡ್ ಸ್ವಾಮಿ ಕ್ಯಾಚ್ ದ ನಟೋರಿಯಸ್ ಹೌಸ್ ಬ್ರೇಕರ್ ಅನ್ನೋದು. ಇವು 3 ಕ್ವಶನ್ಗೆ ಒಂದೇ ಆನ್ಸರಲ್ಲಿ ನಾವು ಆನ್ಸರ್ ಮಾಡೋಕ್ಕೆ ಹೋಗೋಣ. ಸ್ವಾಮಿ crept under the bench, shut his eyes light and covered himself with the blanket. ಏನು ಸ್ವಾಮಿ ಏನು ಮಾಡ್ತಾನಂದರೆ ಬೆಂಚ್ ಕೆಳಗಡೆ ಹೋಗ್ತಾನೆ, ಅವನ
ಮುಚ್ಕೊತಾನೆ ಮತ್ತು ಅವನು ಬ್ಲ್ಯಾಂಕೆಟಿಂದ ಫುಲ್ಲಾಗಿ ಏನು ಮಾಡ್ತಾನೆ ಅಂದರೆ ತನ್ನನ್ನು ತಾನು ಕವರ್ ಮಾಡ್ಕೊತಾನೆ. ಸೂನ್ ಹಿ ಫೆಲ್ ಅಸ್ಲೀಪ್, ಏನು ಅವನು ನಿದ್ದೆ ಮಾಡೋಕ್ಕೆ ಹೋದಾಗ he began to have a nightmare that tiger was chasing him and he could not escape from its claws. ಅವಾಗ ಅವನಿಗೆ ಏನು ಬೀಳುತ್ತೆ ಅಂದರೆ ಕೆಟ್ಟ ಕನಸುಗಳು ಬೀಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವಾಗ ಅದು ಯಾವ ಕೆಟ್ಟ ಕನಸು ಅಂದರೆ ಒಂದು ಹುಲಿ ಏನಿರುತ್ತೆ ಅವನ್ನ ಚೇಸ್ ಮಾಡಿರುತ್ತೆ, ಅವನು ಅದರಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅನ್ನೋದು ಅವನಿಗೆ ಕನಸು ಬೀಳುತ್ತೆ. ದಿ ನೆಕ್ಸ್ಟ್, ವಿತ್ ಅ ಡಿಸ್ಪರೇಟ್ ಎಫರ್ಟ್ ಹಿ ಓಪನ್ ಹಿಸ್ ಓಪನ್ ಹಿಸ್ ಐಸ್. ಅವಾಗ ಅವನು ಜಾಸ್ತಿ ಎಫರ್ಟ್ ಮಾಡಿಬಿಟ್ಟು ಆ ಕನಸಿಂದ ಹೊರಗೆ ಬರೋಕ್ಕೆ ಏನು ಮಾಡ್ತಾನೆ ಅಂದರೆ ಕಣ್ಣನ್ನು ಓಪನ್ ಮಾಡಿಬಿಡ್ತಾನೆ. ಆ್ಯಸ್ ಹಿ ಲೇ ಇನ್ ದ ಫ್ರೈಟ್ ಹಿ ಹಿಯರ್ಡ್ ರಿಸಲ್ಟಿಂಗ್ ಸೌಂಡ್, ದ ರಸ್ಟ್ಲಿಂಗ್ ಸೌಂಡ್. ಅವನು ಎದ್ದು ಕೂಡಲೇ ಏನಾಗುತ್ತೆ ಅಂದರೆ ಅವನಿಗೆ ಹೆದರ್ಕೊಂಡಿರ್ತಾನೆ. ಅವಾಗ ಏನಾಗುತ್ತೆ ಅಂದರೆ ಅವನಿಗೆ ರಸ್ಟ್ಲಿಂಗ್ ಸೌಂಡು ಕೇಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಿ ಟ್ರೈಡ್ ಟು ಲುಕ್ ಔಟ್ ಇನ್ ದ ಡಾರ್ಕ್ನೆಸ್ ಆ್ಯಂಡ್ ಸಾ ಸಮಥಿಂಗ್ ಮೂವಿಂಗ್. ಅವಾಗ ಏನು ಮಾಡ್ತಾನೆ ಅಂದರೆ ಹೊರಗಡೆ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಆ ಡಾರ್ಕ್ನೆಸ್ಸಲ್ಲಿ ಏನೋ ಒಂದು ಮೂವ್ಮೆಂಟ್ ಆಗ್ತಿರೋದನ್ನು ನೋಡ್ತಾನೆ. ಹಿ ಫೆಲ್ ದ್ಯಾಟ್ ಇಟ್ ವಾಸ್ ದ ಡೆವಿಲ್. ಅವಾಗ ಅವನು ಏನಂತ ಅನ್ಕೊತಾನೆ ಅಂದರೆ ಇಟ್ ವಾಸ್ ಅ ಡೆವಿಲ್, ಅದು ದೆವ್ವ ಇರ್ಬೋದು ಅಂತ ಅನ್ಕೊತಾನೆ. ಹೂ ವುಡ್ ಶ್ಯೂರ್ಲಿ ಅಟ್ಯಾಕ್ ಹಿಮ್. ಅವಾಗ ಅವನು ಏನಂತ ಹೆದರ್ತಾನೆ, ಅದು ನನ್ನ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂತ ಹೆದರ್ಕೊತಾನೆ. ಹಿ ಕ್ರೌಡೆಡ್ ಫ್ರಮ್ ದ ಬೆಂಚ್. ಅವನು ಏನು ಮಾಡ್ತಾನೆ ಅಂದರೆ ಬೆಂಚ್ ಒಳಗಡೆ ಕೆಳಗಡೆ ಸೇರ್ಕೊಂಡ್ಬಿಡ್ತಾನೆ. ಕುಡ್ ಹೋಲ್ಡ್ ಆಫ್ ದ ಫಿಗರ್ ಆ್ಯಂಡ್ ಬಿಟ್ ಇಟ್ ಹಾರ್ಡ್ ಟು ಸೇವ್ ಹಿಮ್ಸೆಲ್ಫ್. ಅವಾಗ ಏನು ಮಾಡ್ತಾನೆ ಅಂದರೆ ಅಲ್ಲಿ ಸಮೀಪ ಬಂದಿರತಕ್ಕಂಥ ಫಿಗರನ್ನು ಹಿಡ್ಕೊಂಡ್ಬಿಡ್ತಾನೆ. ಅದನ್ನು ಅಲ್ಲಿ ಅದರ ಕಾಲನ್ನು ಹಿಡ್ಕೊಂಡು ಜೋರಾಗಿ ಕಚ್ತಾನೆ ಅವನು ಸೇವ್ ಮಾಡ್ಕೊಳ್ಳೋಕ್ಕೆ. ಅದು ನಟೋರಿಯಸ್ ಹೌಸ್ ಬರ್ಗ್ಲರ್ ಆಗಿರೋದ್ರಿಂದ ಆ ಹೌಸ್ ಬರ್ಗರು ಚೀರ್ಕೊಂಡು ಏನು ಮಾಡ್ತಾನೆ, ಅವನನ್ನು ಹಿಡಿತಾನೆ. ಇದೇ ಇದರ ಆನ್ಸರ್ ಆಗಿದೆ. ಇನ್ನು ನೆಕ್ಸ್ಟ್ 4ನೇ ಕ್ವಶನ್ ಕಡೆಗೆ ಹೋಗೋಣ. ಹೌ ಆ್ಯಂಡ್ ವೈ ಕಂಗ್ರ್ಯಾಚುಲೇಟ್ ಶೋವನ್ ಟು ದ ಸ್ವಾಮಿ ದ ನೆಕ್ಸ್ಟ್ ಡೇ. ಹೌ ವಾಸ್ ದ ಸ್ವಾಮಿ ಹೊನರ್ಡ್ ಬೈ ಹೀಸ್ ಕ್ಲಾಸ್ಮೇಟ್ಸ್, ಟೀಚರ್ಸ್ ಆ್ಯಂಡ್ ಹೆಡ್ ಮಾಸ್ಟರ್. ದ ನೆಕ್ಸ್ಟ್, ವೈ ಡಿಡ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಜೆಸ್ಟೆಡ್ ಸ್ವಾಮಿ ಟು ಜಾಯಿನ್ ದ ಪೊಲೀಸ್. ಈ ಮೂರಕ್ಕೂ ಒಂದೇ ಆನ್ಸರಲ್ಲಿ ನಾವು ಆನ್ಸರ್ ಮಾಡೋಕ್ಕೆ ಹೋಗೋಣ. ಅವನು ನಟೋರಿಯಸ್ ಹೌಸ್ ಬರ್ಗ್ಲರ್ನ ಹಿಡಿದ ನೆಕ್ಸ್ಟ್ ಡೇ ಏನಾಗುತ್ತೆ ಅಂದರೆ ಹಿಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ವಿತ್ ರೆಸ್ಪೆಕ್ಟ್. ಅವನನ್ನು ಏನು ಮಾಡ್ತಾರೆ, ಅವ್ನ ಕ್ಲಾಸ್ಮೇಟ್ ಅವರು ರೆಸ್ಪೆಕ್ಟಿಂದ ನೋಡೋಕ್ಕೆ ಮಾಡ್ತಾರೆ. ಕ್ಲಾಸ್ ಟೀಚರ್ ಪ್ಯಾಟೆಡ್ ಆನ್ ಹಿಸ್ ಶೋಲ್ಡರ್. ಅವಾಗ ಏನು ಮಾಡ್ತಾರೆ ಅಂದರೆ ಅವ್ರ ಟೀಚರ್ ಅವರು ಬೆನ್ನಿಗೆ ತರ್ತಾರೆ ಶಬಾಷ್ ಅಂತ. ಆ್ಯಂಡ್ ಹೀಸ್ ಹೆಡ್ ಮಾಸ್ಟರ್ ಕಾಲ್ಡ್ ಹಿಮ್ ಅ ಟ್ರೂ ಸ್ಕೌಟ್. ಅವಾಗ ಅವ್ರ ಹೆಡ್ ಮಾಸ್ಟರ್ ಅವರು ಅವನ್ನ ಟ್ರೂ ಸ್ಕೌಟ್ ಅಂತ ಕರೀತಾರೆ. ಬಿಕಾಸ್ ಹಿ ಕಾಟ್ ಅ ನಟೋರಿಯಸ್ ಹೌಸ್ ಬ್ರೇಕರ್ ಆಫ್ ದ ಡಿಸ್ಟಿಕ್. ಅವಾಗ ಯಾಕಂದರೆ ಅವನು ಒಬ್ಬ ನಟೋರಿಯಸ್ ಹೌಸ್ ಬ್ರೇಕರ್ ಆಫ್ ದ ಡಿಸ್ಟಿಕ್, ಅವನು ಡಿಸ್ಟಿಕಲ್ಲೇ ಇರ್ತಕ್ಕಂಥ ದೊಡ್ಡ ಕಳ್ಳನನ್ನು ಹಿಡಿದಿರ್ತಾನೆ. ಆ್ಯಂಡ್ ಹೆಲ್ಪ್ಡ್ ದ ಪೊಲೀಸ್ ಸೊ ಕಂಗ್ರ್ಯಾಚುಲೇಷನ್ ಶೋವರ್ಡ್ ಆನ್ ಸ್ವಾಮಿ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಪೊಲೀಸವರು ಅವನಿಗೆ ಕಂಗ್ರ್ಯಾಚುಲೇಷನನ್ನು ಹೇಳ್ತಾರೆ ಮತ್ತು ಅವನಿಗೆ ಪೊಲೀಸಲ್ಲಿ ಸೇರ್ಕೊ ಅಂತ ಹೇಳ್ತಾರೆ. ಇನ್ನು 5ನೇ ಪ್ರಶ್ನೆ, ವೈ ಡಿಡ್ ಸ್ವಾಮಿ ಫೀಲ್ ದ್ಯಾಟ್ ಹಿಸ್ ಫಾದರ್ ಪ್ರಪೋಸಿಷನ್ ವಾಸ್ ಫ್ರೇಟ್ಫುಲ್. ಇದಕ್ಕೆ ಆರ್ ವಾಟ್ ವಾಸ್ ದ ಫ್ರೇಟ್ಫುಲ್ ಪ್ರಪೋಸಿಷನ್ ಅಕಾರ್ಡಿಂಗ್ ಟು ದ ಸ್ವಾಮಿ, ಅಥವಾ ಹೌ ಡಿಡ್ ಸ್ವಾಮೀಸ್ ಫಾದರ್ ಟೆನಾಸಿಟಿ ಬಿಕಮ್ ಆ್ಯನ್ ಇಶ್ಯೂ ಟು ಸ್ವಾಮೀಸ್ ಆಟ್ ದ್ಯಾಟ್ ಮೂಮೆಂಟ್. ಇದಕ್ಕೆ ಆನ್ಸರನ್ನು ನಾವು ನೋಡ್ಕೊಂಡು ಹೋಗೋಣ. ಏನಂದರೆ ಸ್ವಾಮೀಸ್ ಫಾದರ್ ವಾಂಟೆಡ್ ಟು ಪ್ರೂವ್ ಹೀಸ್ ಕರೇಜ್. ಸ್ವಾಮೀಸ್ ಫಾದರ್ಗೆ ಏನಾಗಿರುತ್ತೆ ಅಂದರೆ ಸ್ವಾಮೀಸ್ ಕರೇಜನ್ನು ನೋಡೋದಿರುತ್ತೆ. ಸೊ ಸೇಡ್ ಟು ಸ್ವಾಮಿ ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ಅದಕ್ಕೆ ಅವ್ರು ಏನಂತ ಹೇಳ್ತಾರೆ, ನೀನು ಒಬ್ಬನೇ ಆಫೀಸ್ ರೂಮಲ್ಲಿ ಮಲ್ಕೋ ಅಂತ ಹೇಳ್ತಾನೆ. ಸ್ವಾಮಿ ಆಲ್ವೇಸ್ ಸ್ಲೀಪ್ ಬೆಸೈಡ್ ಹಿಸ್ ಗ್ರ್ಯಾನಿ. ಅವಾಗ ಸ್ವಾಮಿ ಯಾವತ್ತೂ ಅವರ ಅಜ್ಜಿ ಪಕ್ಕದಲ್ಲೇ ಮಲ್ಕೊತಿರ್ತಾನೆ. ಹಿ ವಾಸ್ ಅಫ್ರೇಡ್ ಆಫ್ ಡಾರ್ಕ್ನೆಸ್ ಆ್ಯಂಡ್ ಸ್ಲೀಪಿಂಗ್ ಅಲೋನ್. ಅವನು ಒಬ್ಬನೇ ಮಲ್ಕೊಳ್ಳೋಕ್ಕೆ ಮತ್ತು ಕತ್ಲೆಗೆ ಹೆದರ್ಕೊತಿರ್ತಾನೆ. ಇಫ್ ದೇರ್ ಈಸ್ ಎನಿ ಚೇಂಜ್ ಆಫ್ ಅರೇಂಜ್ಮೆಂಟ್ ಕೆಪ್ಟ್ ಹಿಮ್ ಅವೇಕ್ ಹೋಲ್ ನೈಟ್. ಅವನು ಅವ್ರ ಅಜ್ಜಿ ಪಕ್ಕದಲ್ಲಿ ಮಲ್ಕೊಳ್ಳಿಲ್ಲ ಅಂದರೆ ಮತ್ತು ಒಬ್ಬನೇ ಮಲ್ಕೊಂಡ್ರೆ ಅವ್ನಿಗೆ ಏನಾಗ್ತಿರುತ್ತಂದರೆ
ರಾತ್ರಿ ಎಲ್ಲ ಅವ್ನು ಎಚ್ಚರ ಇರ್ತಾನೆ ಹೆದರ್ಕೊಂಡು ಅನ್ನೋದು ಇದನ್ನ ಆನ್ಸರ್ ಆಗುತ್ತೆ. ಇನ್ನು ನೆಕ್ಸ್ಟ್ 3 ಮಾರ್ಕ್ಸಲ್ಲಿ ಬರ್ತಕ್ಕಂಥ ಎಕ್ಸ್ಟ್ರಾಕ್ಟ್ಗಳನ್ನು ನಾವು ಇವಾಗ ನೋಡ್ಕೊಂಡು ಹೋಗೋಣ. ನೀವು 1ನೇ ಎಕ್ಸ್ಟ್ರಾಕ್ಟ್ ಯಾವಂದರೆ ಗ್ರ್ಯಾನಿ ಪ್ಲೇಟೆಡ್ ವೈ ವಾಸ್ ಡಿಸ್ಟರ್ಬಿಂಗ್ ಹಿಮ್. ಇದಕ್ಕೆ ಆನ್ಸರ್ ಅಂದರೆ 1ನೇ ಕ್ವಶನು ಹೂ ಡಿಡ್ ಗ್ರ್ಯಾನಿ ಪ್ಲೇಟ್ ಟು, ಅಂದರೆ ಯಾರು ಪ್ಲೇಟ್ ಮಾಡ್ತಿರ್ತಾರೆ ಅನ್ನೋದು ಅಕಾರ್ಡಿಂಗ್ ಟು ದ ಗ್ರ್ಯಾನಿ ಅಂದಾಗ ಸ್ವಾಮೀಸ್ ಫಾದರ್ ಅವರು ಪ್ಲೇಟಿಂಗ್ ಮಾಡ್ತಿರ್ತಾರೆ. ದೆನ್ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ವೆನ್ ಡಿಡ್ ಡಿ ಸೇ ಸೋ, ಯಾವಾಗ ಅವರ ಅಜ್ಜಿ ಹೇಳ್ತಾರೆ ಅಂದರೆ ವೆನ್ ಸ್ವಾಮೀಸ್ ಫಾದರ್ ಆಸ್ಕ್ಡ್ ಹಿಸ್ ಸನ್ ಟು ಗೆಟ್ ಅಪ್ ಫ್ರಮ್ ದ ಬೆಡ್ ಆ್ಯಂಡ್ ಸ್ಲೀಪ್ ಇನ್ ದ ಆಫೀಸ್ ರೂಮ್. ಯಾವಾಗ ಸ್ವಾಮೀಸ್ ಫಾದರ್ ಅವರು ಅವ್ರ ಸ್ವಾಮಿಗೆ ಒಬ್ಬನೇ ಹೋಗ್ಬಿಟ್ಟು ಆಫೀಸ್ ರೂಮಲ್ಲಿ ಮಲ್ಕೋ ಅಂದಾಗ ಅವ್ರ ಅಜ್ಜಿಯವರು ಈ ಥರ ಹೇಳ್ತಾರೆ. ದೆನ್ ನೆಕ್ಸ್ಟ್ ಥರ್ಡ್ ಕ್ವಶನ್ ವಾಟ್ ಡಸ್ ಪ್ಲೆಡ್ ಮೀನ್ ಇನ್ ದ ಕಾಂಟೆಕ್ಸ್ಟ್. ಪ್ಲೆಡ್ ಮೀನಿಂಗ್ ಅಂದರೆ ಏನಂತ ಕೇಳಿದರೆ ಪ್ಲೆಡ್ ಮೀನಿಂಗ್ ಏನಂದರೆ ಟು ಆಸ್ಕ್ ಸಮಥಿಂಗ್ ಇನ್ ದ ಸೀರಿಯಸ್ ಆ್ಯಂಡ್ ಎಮೋಷ್ನಲ್ ವೇ. ಇದಕ್ಕೆ ಆನ್ಸರ್ ಏನಂದರೆ ಒಬ್ರಿಗೆ ಏನೋ ಸೀರಿಯಸ್ ಆಗಿ ಮತ್ತು ಎಮೋಷ್ನಲ್ ಆಗಿ ಕೇಳೋದನ್ನೇ ಪ್ಲೆಡ್ ಅಂತ ಕರೀತಾರೆ. ಇನ್ನು ನೆಕ್ಸ್ಟು 2ನೇ ಕ್ವಶನ್ ಯಾವುದಂದರೆ he wished that the tiger had not spread the boy. ಈ ಎಕ್ಸ್ಟ್ರಾಕ್ಟ್ಗೆ ಫಸ್ಟ್ನೇ ಕ್ವಶನ್ ಯಾವುದಂದರೆ ವಾಟ್ ಡು ದ ಅಂಡರ್ಲೈನ್ ದ ವರ್ಡ್ ಇಂಪ್ಲೈ ವರ್ಡ್ನ ಇದು ಏನಂತ ಕೇಳಿದ್ದಾರೆ ಅಂದರೆ ಇದಕ್ಕೆ ಆನ್ಸರ್ ಏನಂದರೆ ಸ್ವಾಮಿ ವಿಶ್ಡ್ ದ್ಯಾಟ್ ದ ಟೈಗರ್ ಹ್ಯಾಡ್ ಕಿಲ್ಡ್ ದ ಬಾಯ್. ಆವಾಗ ಸ್ವಾಮಿ ಏನಂತ ವಿಶ್ ಮಾಡ್ತಾನಂದರೆ ಆ ಟೈಗರ್ ಇದ್ದದ್ದು ಆ ಹುಡುಗನ ಸಾಯಿಸಬೇಕಿತ್ತು ಅಂತ ವಿಶ್ ಮಾಡ್ತಾನೆ. ದೆನ್ ನೆಕ್ಸ್ಟ್ 2ನೇ ಕ್ವಶನ್ ಏನಂದರೆ ವೈ ಡಿಡ್ ಸ್ವಾಮಿ ಹ್ಯಾವ್ ಸಚ್ ಥಾಟ್ಸ್. ಯಾಕೆ ಈ ಥರ ಥಾಟ್ಸನ್ನು ಸ್ವಾಮಿ ಇಟ್ಕೊಂಡಿರ್ತಾನೆ. ಇದಕ್ಕೆ ಆನ್ಸರ್ ಏನಂದರೆ ಸ್ವಾಮಿ ವಾಸ್ ಅಪ್ಸೆಟ್ ಆ್ಯಂಡ್ ಫ್ರೆಟೆಂಡ್ ಬಿಕಾಸ್ ಹಿಸ್ ಫಾದರ್ ಆಸ್ಕ್ಡ್ ಹಿಮ್ ಟು ಸ್ಲೀಪ್ ಅಲೋನ್ ಟು ಪ್ರೂವ್ ದ್ಯಾಟ್ ಹಿ ವಾಸ್ ಕರೇಜಿಯಸ್. ಯಾಕಂತಂದರೆ ಈ ಥರ ಅವನಿಗೆ ಟೈಗರ್ನ ಒಬ್ಬ ಹುಡುಗನ ಕೊಲ್ಲು ಅಂತ ಯಾಕೆ ಅವನು ವಿಶ್ ಮಾಡ್ತಿರ್ತಾನಂದರೆ ಅವ್ರ ತಂದೆಯವರು ಅವನು ಜಾಸ್ತಿ ಅಪ್ಸೆಟ್ ಮತ್ತು ಹೆದರ್ಕೊಂಡಿರ್ತಾನೆ. ಯಾಕಂದರೆ ಅವ್ರ ತಂದೆ ಅವನ್ನ ಒಬ್ಬನೇ ಹೋಗ್ಬಿಟ್ಟು ಮಲ್ಕೋ ಮತ್ತು ನಿನ್ನ ಕರೇಜನ್ನು ಪ್ರೂವ್ ಮಾಡ್ಕೊ ಅಂತ ಹೇಳಿದಾಗ ಅವನು ಅಪ್ಸೆಟ್ ಆಗಿರ್ತಾನೆ. ಅದಕ್ಕೋಸ್ಕರ ಈ ಥರ ಹೇಳ್ತಾನೆ. ನೆಕ್ಸ್ಟ್ 3ನೇದು ಹೌ ಕ್ಯಾನ್ ಯು ಸೇ ದ್ಯಾಟ್ ಸ್ವಾಮಿ ಕುಡ್ ಹ್ಯಾವ್ ಬೀನ್ ಹ್ಯಾಪಿ ಇಫ್ ಅ ಟೈಗರ್ ಹ್ಯಾಡ್ ನಾಟ್ ಸ್ಪ್ರೆಡ್ ದ ಬಾಯ್. ಇದಕ್ಕೆ ಆನ್ಸರ್ ಏನಂದರೆ ಸ್ವಾಮಿ ಕುಡ್ ನಾಟ್ ಹ್ಯಾವ್ ಬೀನ್ ಆಸ್ಕ್ಡ್ ಟು ಸ್ಲೀಪ್ ಹಿಸ್ ಫಾದರ್ಸ್ ಆಫೀಸ್ ಅಲೋನ್. ಯಾಕೆ ಅವನು ಸ್ವಾಮಿ ಯಾಕೆ ಹ್ಯಾಪಿಯಾಗಿ ಹೇಳ್ತಾನಂದರೆ ಯಾಕೆ ಆ ಹುಡುಗನನ್ನು ಕೊಲ್ಲಿಲ್ಲ ಟೈಗರ್ ಅಂತ ಅಂದರೆ ಅದನ್ನು ಕೊಂದಿತ್ತಂದರೆ ಸ್ವಾಮಿಗೆ ಒಬ್ಬನೇ ಹೋಗ್ಬಿಟ್ಟು ಮಲ್ಕೊಳ್ಳೋ ಏನೋ ಪ್ರಾಬ್ಲಮ್ ಇರ್ತಿರ್ಲಿಲ್ಲ ಅಂತ ಆ ಥರ ಹೇಳ್ತಾನೆ ಅನ್ನೋದು ಆನ್ಸರ್ ಆಗಿದೆ. ದೆನ್ ನೆಕ್ಸ್ಟ್ 3ನೇ ಎಕ್ಸ್ಟ್ರಾಕ್ಟು ಲೀವ್ ಅಲೋನ್ ಸ್ಟ್ರೆಂತ್ ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಅ ಕರೇಜ್. ಇದಕ್ಕೆ ಫಸ್ಟ್ನೇ ಕ್ವಶನ್ ಯಾವುದಂದರೆ ವಾಟ್ ವಾಸ್ ದ ವ್ಯೂ ಆಫ್ ಸ್ವಾಮೀಸ್ ಫಾದರ್ ರಿಗಾರ್ಡಿಂಗ್ ಕರೇಜ್. ಸ್ವಾಮೀಸ್ ಫಾದರ್ ಅವರ ಪ್ರಕಾರ ಕರೇಜ್ ಅಂದರೆ ಏನಾಗಿರುತ್ತೆ ಅಂದರೆ ಸ್ವಾಮೀಸ್ ಫಾದರ್ ಫೆಲ್ಟ್ ದ್ಯಾಟ್ ಕರೇಜ್ ವಾಸ್ ಅ ಮೋರ್ ಇಂಪಾರ್ಟೆಂಟ್ ದೆನ್ ದ ಸ್ಟ್ರೆಂತ್ ಆ್ಯಂಡ್ ಏಜ್. ಸ್ವಾಮೀಸ್ ಫಾದರ್ ಅವರ ಪ್ರಕಾರ ಏನಾಗಿರುತ್ತೆ ಅಂದರೆ ಕರೇಜ್ ಅನ್ನೋದು ಧೈರ್ಯ ಅನ್ನೋದು ಶಕ್ತಿ ಮತ್ತು ಏಜ್ಗಿಂತ ಇಂಪಾರ್ಟೆಂಟ್ ಆಗಿರೋದಂತ ಅವರು ಹೇಳ್ತಾರೆ. ಇನ್ನು 2ನೇ ಕ್ವಶನ್ ಹೌ ಡಿಡ್ ಹಿ ವಾಂಟ್ his son to prove that he had courage. ಏನು ಕ್ವಶನ್ ಅಂದರೆ ಹೇಗೆ ಅವನ ಮಗಗೆ ನಿನ್ನ ಕರೇಜನ್ನು ಪ್ರೂವ್ ಮಾಡ್ಕೊ ಅಂತ ಹೇಳ್ತಾರೆ ಅಂದರೆ ಅವರ ಸ್ವಾಮೀಸ್ ಫಾದರ್ ಅವರು ಹಿ ಚಾಲೆಂಜ್ಡ್ ಹಿಸ್ ಸನ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ಏನು ಮಾಡ್ತಾರೆ ಅಂದರೆ ನೀನು ಒಬ್ಬನೇ ಹೋಗ್ಬಿಟ್ಟು ಆಫೀಸ್ ರೂಮಲ್ಲಿ ಮಲ್ಕೋ ನಿನ್ನ ಕರೇಜನ್ನು ಪ್ರೂವ್ ಮಾಡ್ಕೊ ಅಂತ ಹೇಳೋದ್ರ ಮೂಲಕ ಏನೋ ಚಾಲೆಂಜ್ ಮಾಡ್ತಾರೆ. ಇನ್ನು 3ನೇ ಕ್ವಶನ್ ಅಂದರೆ ಹೂ ಈಸ್ ದ ಸ್ಪೀಕರ್. ಇಲ್ಲಿ ಯಾರು ಸ್ಪೀಕರ್ ಆಗಿದ್ದಾರೆ ಅಂದರೆ ಸ್ವಾಮೀಸ್ ಫಾದರ್ನವರು ಸ್ಪೀಕರ್ ಆಗಿದ್ದಾರೆ. ಇನ್ನು 4ನೇ ಎಕ್ಸ್ಟ್ರಾಕ್ಟ್ ಬಗ್ಗೆ ಹೋಗೋಣ. ಅ ಪ್ರೇಟ್ಫುಲ್ ಪ್ರಪೋಸಿಷನ್ ಸ್ವಾಮೀಸ್ ಥಾಟ್ ಅಂದರೆ ಅವನಿಗೆ ಹೆದರ್ಕುವಂಥ
ವಿಷಯ ಯಾವುದಾಗಿರುತ್ತೆ ಅಂದರೆ ಸ್ವಾಮೀಸ್ ಪ್ರಕಾರ ಕ್ವಶನ್ ಒಂದು, ವಾಟ್ ವಾಸ್ ದ ಪ್ರೇಟ್ಫುಲ್ ಪ್ರಪೋಸಿಷನ್? ಅದು ಯಾವುದು ಹೆದರ್ಕೊಳ್ಳುವಂತಹ ವಿಚಾರ ಯಾವುದಂದರೆ, ವಾಸ್ ದ್ಯಾಟ್ ಸ್ವಾಮೀಸ್ ಫಾದರ್ ವಾಂಟೆಡ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ಏನಂದರೆ ಸ್ವಾಮೀಸ್ ಫಾದರ್ ಅವರು ಒಬ್ಬನೇ ಹೋಗ್ಬಿಟ್ಟು ಮಲ್ಕೋಬೇಕು ಆಫೀಸ್ ರೂಮಲ್ಲಿ, ಮತ್ತು ಅವನ ಕರೇಜನ್ನು ತೋರಿಸ್ಬೇಕು ಅನ್ನೋದು ಅವರ ಸ್ವಾಮಿ ಫಾದರ್ ಅವರು ಆಸೆ ಪಡ್ತಿರ್ತಾರೆ ಅನ್ನೋದು ಅವನಿಗೆ ಸ್ವಾಮಿಗೆ ಹೆದರಿಕೆ ಆಗಿರುತ್ತೆ. ವೈ ಡಿಡ್ ಸ್ವಾಮಿ ರಿಗಾರ್ಡ್ ಇಟ್ ಫ್ರೇಟ್ಫುಲ್? ಯಾಕೆ ಅವನು ಹೆದರ್ಕೊತಿರ್ತಾನೆ ಇದಕ್ಕೋಸ್ಕರ ಅಂದರೆ, ಸ್ವಾಮಿ ಯೂಸ್ ಟು ಸ್ಲೀಪ್ ವಿತ್ ದ ಗ್ರ್ಯಾನಿ ಇನ್ ದ ಪ್ಯಾಸೇಜ್ ಆ್ಯಂಡ್ ಎನಿ ಚೇಂಜ್ ಇನ್ ದಿಸ್ ಫೆಲ್ಟ್ ಟ್ರೆಂಬ್ಲಿಂಗ್ ಆ್ಯಂಡ್ ಅವೇಕ್ ಆಲ್ ನೈಟ್. ಸ್ವಾಮಿ ಅವರ ಅಜ್ಜಿ ಪಕ್ಕದಲ್ಲೇ ಮಲ್ಕೊತಿರ್ತಾನೆ. ಎಲ್ಲಾದರೂ ಸ್ವಲ್ಪ ಇದರಲ್ಲಿ ಚೇಂಜಸ್ ಆದರೆ ಅವನು ಹೆದರ್ಕೊತಿರ್ತಾನೆ ರಾತ್ರಿ ಎಲ್ಲ, ಮತ್ತು ಎಚ್ಚರನೇ ಆಗಿರ್ತಾನೆ ಅನ್ನೋದು ಇದಕ್ಕೆ ಆನ್ಸರ್ ಆಗಿದೆ. ಇನ್ನು ಮೂರನೇ ಕ್ವಶನ್ ಅಂದರೆ, ಹೂ ಮೇಡ್ ದ ಪ್ರೇಟ್ಫುಲ್ ಪ್ರಪೋಸಿಷನ್ ಟು ಸ್ವಾಮಿ? ಯಾರು ಅವನಿಗೆ ಹೆದರ್ಕೋತಾರ ಮಾಡ್ತಾರೆ ಅಂದರೆ, ಸ್ವಾಮೀಸ್ ಫಾದರ್ ಅವರು ಹೆದರ್ಕೋತಾರ ಮಾಡ್ತಾರೆ ಅನ್ನೋದು ಆಗಿದೆ. ಇನ್ನು ನೆಕ್ಸ್ಟು 5ನೇ ಎಕ್ಸ್ಟ್ರಾಕ್ಟ್, ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್. ಇದಕ್ಕೆ 1ನೇ ಕ್ವಶನ್ ಏನಂದರೆ, ಹೂ ಡಿಡ್ ಹಿ ಯೂಶುವಲ್ ಸ್ಲೀಪ್ ವಿತ್? ಅಂದರೆ ಸ್ವಾಮಿ ಯಾರ ಜೊತೆಗೆ ಡೈಲಿ ಮಲ್ಕೊತಿರ್ತಾನೆ ಅಂದರೆ, ಸ್ವಾಮಿ ಯೂಶುವಲಿ ಸ್ಲೀಪ್ ವಿತ್ ಹಿಸ್ ಗ್ರ್ಯಾನಿ, ಅವರ ಅಜ್ಜಿ ಜೊತೆ ಮಲ್ಕೊತಿರ್ತಾನೆ. 2ನೇ ಕ್ವಶನು, ವೈ ಡಿಡ್ ಸ್ವಾಮೀಸ್ ಫಾದರ್ ವಾಂಟ್ ಟು ಸ್ಲೀಪ್ ಅಲೋನ್? ಯಾಕೆ ಅವ್ರು ಸ್ವಾಮೀಸ್ ಫಾದರ್ ಅವರು ಸ್ವಾಮಿ ಒಬ್ಬನೇ ಮಲ್ಕೋಬೇಕು ಅಂತ ಹೇಳ್ತಿರ್ತಾರೆ ಅಂದರೆ, ಸ್ವಾಮೀಸ್ ಫಾದರ್ ವಾಂಟೆಡ್ ಟು ಹಿಸ್ ಸನ್ ಟು ಪ್ರೂವ್ ದ್ಯಾಟ್ ಹಿ ಹ್ಯಾಡ್ ಅ ಕರೇಜ್ ಟು ಸ್ಲೀಪ್ ಅಲೋನ್. ಯಾಕೆ ಅಂದರೆ ಅವನು ಧೈರ್ಯಶಾಲಿಯಾಗಿದ್ದಾನೆ ಅಂತ ಒಬ್ಬನೇ ಮಲ್ಕೊಂಡು ಪ್ರೂವ್ ಮಾಡಬೇಕು ಅಂತ ಈ ಥರ ಹೇಳ್ತಿರ್ತಾರೆ. ಇನ್ನು ನೆಕ್ಸ್ಟು 3ನೇ ಕ್ವಶನು, ವಾಟ್ ವಾಸ್ ಸ್ವಾಮೀಸ್ ಅಪ್ರೈಡ್ ಇನ್ ದ ನೈಟ್? ಏನಂದರೆ ಅವನಿಗೆ ಯಾಕೆ ಆ ನೈಟಲ್ಲಿ ಮಲ್ಕೊಳ್ಳೋಕ್ಕೆ ಹೆದರಿಕೆ ಆಗ್ತಿರುತ್ತೆ ಅಂದರೆ, ಹಿ ವಾಸ್ ಅಪ್ರೈಡ್ ಆಫ್ ಡಾರ್ಕ್ನೆಸ್ ಆ್ಯಂಡ್ ಸ್ಲೀಪಿಂಗ್ ಅಲೋನ್. ಯಾಕಂದರೆ ಅವನು ಕತ್ಲೆಗೆ ಮತ್ತು ಒಬ್ಬನೇ ಮಲ್ಕೊಳ್ಳೋಕ್ಕೆ ಹೆದರ್ಕೋತಿರ್ತಾನೆ. ಇನ್ನು 6ನೇ ಎಕ್ಸ್ಟ್ರಾಕ್ಟ್, ಯುವರ್ ಆಫೀಸ್ ರೂಮ್ ಈಸ್ ವೆರಿ ಡಸ್ಟಿ ಆ್ಯಂಡ್ ದೇರ್ ಮೇ ಬಿ ಸ್ಕಾರ್ಪಿಯಾನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್. ಇದಕ್ಕೆ 1ನೇ ಕ್ವಶನ್ ಏನಂದರೆ, ಹೂ ಇಸ್ ದ ಸ್ಪೀಕರ್? ಇದಕ್ಕೆ ಸ್ಪೀಕರ್ ಯಾರಂದರೆ ಸ್ವಾಮಿ ಆಗಿರ್ತಾರೆ. ಇದನ್ನು ಹೇಳಿದವರು ಯಾರು? ಸ್ವಾಮಿ. ವೈ ಡಿಡ್ ದ ಸ್ಪೀಕರ್ ಮೇಕ್ ದಿಸ್ ರಿಮಾರ್ಕ್? ಯಾಕೆ ಇದನ್ನು ಈ ಥರ ಹೇಳ್ತಾರೆ ಅಂದರೆ, ದ ಸ್ಪೀಕರ್ ಮೇಡ್ ದಿಸ್ ರಿಮಾರ್ಕ್ ಬಿಕಾಸ್ ಹಿ ವಾಂಟೆಡ್ ಟು ಎಕ್ಸ್ಕ್ಯೂಸ್ ಫಾರ್ ನಾಟ್ ಸ್ಲೀಪಿಂಗ್ ಇನ್ ದ ಆಫೀಸ್ ರೂಮ್. ಯಾಕಂತಂದರೆ ಅವನಿಗೆ ಆ ರೂಮಲ್ಲಿ ಮಲ್ಕೊಳ್ಳದೆ ಇರೋಕ್ಕೆ ಒಂದು ಕಾರಣ ಬೇಕಾಗಿರುತ್ತೆ. ಅದಕ್ಕೋಸ್ಕರ ಅವನು ಏನಂತ ಹೇಳ್ತಾನೆ, ನಿಮ್ಮ ಆಫೀಸ್ ರೂಮು ತುಂಬ ಡಸ್ಟಿಯಾಗಿದೆ ಮತ್ತು ಅಲ್ಲಿ ಸ್ಕಾರ್ಪಿಯನ್ಸ್ ಇರ್ಬೋದು ಅಂತ ಹೇಳ್ತಾನೆ. ಇನ್ನು 3ನೇ ಕ್ವಶನ್ ಏನಂದರೆ, ವಾಟ್ ಡಸ್ ಇಟ್ ರಿವೀಲ್ ಅಬೌಟ್ ಹೀಸ್ ಕ್ಯಾರೆಕ್ಟರ್? ಇದ್ರ ಬಗ್ಗೆ ಏನಂತ ಹೇಳುತ್ತಂದರೆ, ಹಿ ಡಿಡ್ ನಾಟ್ ಹ್ಯಾವ್ ಅ ಕರೇಜ್ ಟು ಟೆಲ್ ಹಿಸ್ ಫಾದರ್ ದ್ಯಾಟ್ ಹಿ ವಾಸ್ ಅಫ್ರೇಡ್ ಆಫ್ ಸ್ಲೀಪ್ ಅಲೋನ್. ಇದಕ್ಕೆ ಆನ್ಸರ್ ಅವನ ಕ್ಯಾರೆಕ್ಟರ್ ಏನಂತ ಹೇಳುತ್ತಂದರೆ, ಅವನಿಗೆ ಧೈರ್ಯ ಇರಲ್ಲ. ಏನಂದರೆ ಅವನೊಬ್ಬನೇ ಮಲ್ಕೊಳ್ಳೋಕ್ಕೆ ಹೆದರ್ಕೊತೀನಿ ಅಂತ ಅವ್ರ ತಂದೆಯವ್ರಿಗೆ ಹೇಳೋಕ್ಕೆ ಅವನಿಗೆ ಧೈರ್ಯ ಇರಲ್ಲ ಅನ್ನೋದು ಇದರ ಆನ್ಸರ್ ಆಗುತ್ತೆ. ಇನ್ನು ನೆಕ್ಸ್ಟು ಲಾಸ್ಟ್ ಎಕ್ಸ್ಟ್ರಾಕ್ಟ್ ಯಾವುದಂದರೆ, ಅಯ್ಯೋ ಸಮಥಿಂಗ್ ಹ್ಯಾಸ್ ಬೀಟನ್ ಮೀ ಅನ್ನೋದು ಲಾಸ್ಟ್ ಎಕ್ಸ್ಟ್ರಾಕ್ಟ್ ಆಗಿದೆ. ವೈ ಹ್ಯಾಡ್ ಹಿ ಬೀನ್ ಬೀಟೆನ್? ಯಾಕೆ ಸ್ವಾಮಿ ಕಚ್ಚುತ್ತಾನೆ ಅನ್ನೋದು ಇಲ್ಲಿ ಕ್ವಶನ್ ಆಗಿದೆ. ಸ್ವಾಮಿ ಥಾಟ್ ದ್ಯಾಟ್ ಇಟ್ ವಾಸ್ ಡೆವಿಲ್ ಹೂ ಹ್ಯಾಡ್ ಕಮ್ ಟು ಅಟ್ಯಾಕ್ ಹಿಮ್, ಸೊ ಹಿ ವಾಸ್ ಬೀಟ್ ಹಿಮ್ ಸೇವ್ ಟು ಹಿಮ್ಸೆಲ್ಫ್. ಯಾಕೆ ಕಚ್ತಾನೆ ಅಂದರೆ ಅವನು ಏನಂತ ಥಿಂಕ್ ಮಾಡ್ತಾನೆ, ಅದು ಒಂದು ದೆವ್ವ ಇರ್ಬೋದು ಮತ್ತು ಅದು ಅವನ್ನ ಅಟ್ಯಾಕ್ ಮಾಡೋಕ್ಕೆ ಸಮೀಪ ಬರ್ತಾ ಇದೆ ಅಂತ ಅಂದ್ಕೊಂಡು ಅವನವನ್ನೇ ಸೇವ್ ಮಾಡ್ಕೊಳ್ಳೋಕ್ಕೆ, ಅವನವನ್ನೇ ಕಾಪಾಡ್ಕೊಳ್ಳೋಕ್ಕೆ ಅದನ್ನು ಕಚ್ತಾನೆ. ಇನ್ನು 2ನೇ ಕ್ವಶನ್ ಯಾವುದಂದರೆ, ಹೌ ದ ಸ್ಪೀಕರ್ ಸಫರ್ ಆ್ಯಸ್ ಅ ರಿಸಲ್ಟಿಂಗ್ ಆಫ್ ಬೀಯಿಂಗ್ ಬಿಟೆನ್? ಯಾಕೆ ಅವನು ಆ ಥರ ಚೀರ್ಕೊತಾನೆ ಅನ್ನೋದು ಇಲ್ಲಿ ಕ್ವಶನ್ ಆಗಿದೆ. ದ ಸ್ಪೀಕರ್ ಶಾರ್ಟೆಡ್ ಆಫ್ ಪೇನ್, ದಿಸ್ ಬ್ರಿಂಗ್ಸ್ ಅ ಪೀಪಲ್ ಆಫ್ ದ ಹೌಸ್ ದೇರ್ ಈಸ್ ಅ ಲೀಡಿಂಗ್ ಟು ಅರೆಸ್ಟ್. ಯಾಕಂತಂದರೆ ಅವನು ಕಚ್ಚಿದ್ದಕ್ಕೆ
ನೋವಿನಿಂದ ಚೀರ್ಕೊತಾನೆ. ಅದಕ್ಕೋಸ್ಕರ ಅಲ್ಲಿರ್ತಕ್ಕಂಥ ಜನ ಎಲ್ಲರೂ ಹೊರಗೆ ಬಂದು ಅವನ ಹಿಡ್ಕೊಂಡು ಜೈಲಿಗೆ ಕಳಿಸ್ತಾರೆ ಅನ್ನೋದು ಇದ್ರ ಉತ್ತರ ಆಗಿದೆ. ನೆಕ್ಸ್ಟು 3ನೇ ಕ್ವಶನು, ಹೂ ಇಸ್ ದ ಸ್ಪೀಕರ್ ಆಫ್ ದಿಸ್ ಸ್ಟೇಟ್ಮೆಂಟ್? ಯಾರು ಈ ಸ್ಪೀಕರ್ ಅಂದರೆ ಯಾರು ಇದನ್ನು ಹೇಳಿದವರು ಅಂದರೆ ದ ಬರ್ಗ್ಲರ್ ಅಂದರೆ ಒಬ್ಬ ಕಳ್ಳ ಅನ್ನೋದು ಇದರ ಉತ್ತರ ಆಗಿದೆ. ಇವತ್ತು ನಾವು ಏನು ಆ ಹೀರೋ ಅನ್ನೋ ಚಾಪ್ಟರ್ನಲ್ಲಿ ಬರ್ತಕ್ಕಂಥ 4 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ನಲ್ಲಿ ಬರ್ತಕ್ಕಂಥ ಎಕ್ಸ್ಟ್ರಾಕ್ಟ್ಗಳನ್ನು ಎಲ್ಲನೂ ನೋಡ್ಕೊಂಡಿದ್ದೇವೆ. ಈ ವಿಡಿಯೋದಲ್ಲಿ ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ 4 ಮಾರ್ಕ್ಸು ಮತ್ತು 3 ಮಾರ್ಕ್ಸಿನ ಕ್ವಶನ್ಗಳು ಬರ್ತವೆ. ಇವುಗಳನ್ನು ಮಾತ್ರ ನೋಡ್ಕೊಳ್ಳಿ. ಇವುಗಳನ್ನ ಬಿಟ್ಟು ಹೊರಗಡೆ ಇರತಕ್ಕಂಥ ಕ್ವಶನ್ಗಳು ಬರಲ್ಲ ಅಂತ ನಾನು ಹೇಳ್ತಾ, ಈ ವಿಡಿಯೋವನ್ನು ನೋಡಿದವರು ಏನು ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡೋಣ.